ನಾನು ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಈಗ ಅಕ್ಕಿ ಹಾಗೆ ಹೆಸರುಬೇಳೆನ ನೆನೆ ಹಾಕಿಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರ್. ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್? ಇದು ಫ್ರೆಂಡ್ಸ್ ಸೇಮ್ ಒಂದು ಬಟ್ಲು ಅಕ್ಕಿಗೆ ಇಲ್ಲಾಂದ್ರೆ ಒಂದು ಲೋಟ ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡ್ರೆ ಸಾಕು ಪೊಂಗಲ್ ಮಾಡೋಕ್ಕೆ. ನೀವು ಅಳತೆ ಮೇಲೆ ತೊಗೊಳ್ಳಿ. 1 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಹಾಫ್ ತೊಗೊಳ್ಳಿ. 2 ಲೋಟ ಅಕ್ಕಿ ತೊಗೊಂಡ್ರೆ 1 ಲೋಟ ಹೆಸರು ಕಾಳನ್ನ ತೊಗೋಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಈಸಿಯಾಗಿ ಎಲ್ಲ ತೊಳೆದಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ಈ ಕಡೆ ಒಂದು ಒಗ್ಗರಣೆ ಹಾಕಿ ಇಟ್ಕೊಳ್ತೀನಿ ಬಾಣಲೆನ. ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದನ್ನ ಎಣ್ಣೆ ಕಾದ್ಮೇಲೆ ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಜೀರಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ತಿನ್ನೋರು ತಿನ್ಬೋದು, ಇಲ್ಲ ಅಂತಂದರೆ ನೀವು ಎಣ್ಣೆಲೇ ಮಾಡ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕಾದಿದೆ ನೋಡಿ ಫ್ರೆಂಡ್ಸ್. ಈಗ ನಾನು ಅದಕ್ಕೀಗ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಎಣ್ಣೆ ತುಪ್ಪ ಹಾಕಿದ್ದೀನಲ್ಲ, ತುಪ್ಪ ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ. ಅದರಲ್ಲಿ ನಮ್ಮ ಊರು ಕ್ಲೈಮೇಟ್ ನೋಡಿ ಒಂಥರ ಹೇಗಿದೆ. ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತಾರೆ ಫ್ರೆಂಡ್ಸ್, ಇಲ್ಲಾಂದರೆ ಇಲ್ಲ. ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಇರುತ್ತೆ ಅಂತೇಳಿ ಚೆನ್ನಾಗಿ. ಈಗ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ. ಫ್ರೆಂಡ್ಸ್, ಇದಕ್ಕೆ ನಾನೀಗ ಗೋಡಂಬಿನ ಹಾಕ್ಕೊಳ್ತೀನಿ. ಗೋಡಂಬಿನ ಜಜ್ಜಿಟ್ಕೊಂಡಿದ್ದು ಸ್ವಲ್ಪ. ನನ್ನ ಮಕ್ಳು ಹಂಗೆ ಇದ್ರೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ನಾನು ಮೇಯ್ನಾಗಿ ಅಂದರೆ ಮೆಣಸು ಇರ್ತಾವಲ್ಲ, ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನು ಅದನ್ನು ಕುಟ್ಟಿಟ್ಕೊಂಡಿದ್ದೆ, ಹಾಗಾಗಿ ಮೆಣಸು ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕಿ ಅದನ್ನು ಕೂಡ ನಾನೀಗ ಮಿಕ್ಸ್ ಮಾಡ್ಕೊತೀನಿ. ಈಗ ಕಲಿಸ್ಕೊಂಡಾಗಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ. ಈಗ ನೀರನ್ನು ಹಾಕ್ಕೊಳ್ತೀನಿ. ನೀವು ಎಷ್ಟು ಹಾಕ್ಕೊಂಡಿದ್ದೀರಿ ನೋಡಿ, ಅದನ್ನ ಅಳತೆ ಮೇಲೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಅಂದಾಜು ಗೊತ್ತಿದೆ, ನಾನು ಅಕ್ಕಿ ಹಾಕಿದ್ದೀನಲ್ವ, ಹಾಗಾಗಿ ನನಗೆ ಸ್ವಲ್ಪ ನೀರಾಗೆ ಬೇಕಲ್ಲ ಪೊಂಗಲ್ ಅಂದರೆ. ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ನೀರು ಸಾಕು ಅನಿಸುತ್ತೆ ನಮಗೆ. ನೀವು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೇಯಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣ ಉಪ್ಪಾದ್ರೂ ಹಾಕ್ಕೊಳ್ಳಿ, ದೊಡ್ಡ ಉಪ್ಪಾದ್ರೂ ಹಾಕ್ಕೊಳ್ಳಿ. ನಾನು ಹಳ್ಳುಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನು. ಈಗ ಇದು ಕುದ್ಮೇಲೆ ನಾನು ಇದನ್ನು ಹಾಕ್ಕೊಳ್ತೀನಿ. ಅಕ್ಕಿ ಹೆಸರುಬೇಳೆ ನೆನೆ ಇಟ್ಟಿದ್ದಲ್ವ, ಅದನ್ನು ಹಾಕ್ಕೊಳ್ತೀನಿ. ಈಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಅದನ್ನ ನೆನೆ ಇಟ್ಟಿದ್ದಲ್ವ ನಾನು, ಹೆಸರುಬೇಳೆ ಅವನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಕಲಿಸ್ಕೊತೀನಿ ನಾನು. ಕಲಿಸ್ಕೊಂಡು ಒಂದು 3 ವಿಸಿಲ್ ಆಗೋಕ್ಕೆ ಬಿಡ್ತೀನಿ, ಅಂದರೆ ಮೆತ್ತಗಾಗುತ್ತೆ ನಮಗೆ. ಈಗ ವಿಸಿಲ್ ಹೊಡ್ಸೋಕೆ ಬಿಡ್ತೀನಿ ಫ್ರೆಂಡ್ಸ್. ನಾನೀಗ ಕ್ಲೋಸ್ ಮಾಡ್ತೀನಿ. ಇದನ್ನು ಕುಕ್ಕರನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 3 ವಿಸಿಲ್ ಆದ್ಮೇಲೆ ತೋರಿಸ್ತೀನಿ. ಈಗ 2 ವಿಸಿಲ್ ಆಗಿದೆ, ಇದು ಲಾಸ್ಟ್ ವಿಸಿಲು. ಎಲ್ಲ ಸೋರ್ತಾ ಇದೆ, ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಹಾಗಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಿಸಿಲ್ ಹೊಡ್ತಿದ್ದೀನಿ, ಆಫ್ ಮಾಡಿಕೊಂಡೆ. ಈಗ ನೋಡಿ ಫ್ರೆಂಡ್ಸ್, ಫೈನಲಿ ಪೊಂಗಲ್ ರೆಡಿ ಆಯಿತು. ಬಿಸಿ ಬಿಸಿ ಆಗುತ್ತೆ ಪೊಂಗಲ್. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಮಾಡಿಕೊಡಿ. ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಅದರ ಗೋಡಂಬಿ ಹಾಕಿರ್ತೀವಲ್ಲ, ಏನು ಮೆಣಸಿನ್ಕಾಯಿ ಇರಲ್ಲ, ಏನೂ ಇರಲ್ಲ, ಸೂಪರಾಗಿರುತ್ತೆ. ಬಿಸಿ ಬಿಸಿದು ಮಳೆಗಾಲ, ಅದು ಮಳೆ ಒಂದು ಸ್ಟಾರ್ಟ್ ಆಗಿದೆ, ಅದರೊಳಗೆ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿಂತಾರೆ, ಮೆತ್ತಗಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಪೊಂಗಲ್ನ. ಫೈನಲಿ ಪೊಂಗಲ್ ರೆಡಿ ಆಯಿತು ಫ್ರೆಂಡ್ಸ್. ಯಾರು ನನ್ನ ಚಾನಲೆಲ್ಲ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಓಕೆನಾ? ಬಾಯ್.